ಜಿಲ್ಲೆಯ ನಗರಸಭೆ ಸದಸ್ಯರಾದ ಬಸವರಾಜ್ ಅವರಿದ್ದಾರೆ. ಅವ್ರಿಗೂ ಸ್ವಾಗತ ಮತ್ತು ಅಭಿನಂದನೆಗೆ ಮಾಡ್ತಾ ಇದ್ದೇನೆ. ಅದೇ ನಿಟ್ಟಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಿಂದ ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು, ಮಾಜಿ ನಗರಸಭೆ ಸದಸ್ಯರು, ಹಾಲಿ ಪಟ್ಟಣ ಪಂಚಾಯತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರುಗಳು ಮತ್ತು ಎಲ್ಲ ನಮ್ಮ ಸಂಘದ ಜಿಲ್ಲಾ ಪದಾಧಿಕಾರಿಗಳು ಇವತ್ತು ವೇದಿಕೆಗಿದ್ದಾರೆ. ನಿಮಗೂ ಸಹ ಈ ಗುರುವಂದನ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತಾ ಒಂದು 3-4 ನಿಮಿಷಗಳಲ್ಲಿ ಪ್ರಾಸ್ತಾವಿಕ ನುಡಿಯನ್ನು ಮುಗಿಸ್ತೇನೆ. ಶ್ರೀ ಯಾದವಾನಂದ ಸ್ವಾಮೀಜಿಗಳು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತು ಸರಿಸುಮಾರು 4 ವರ್ಷಗಳಿಂದ ನಮಗೆ ಗುರುವಂದನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರಲಿಲ್ಲ. ಒಂದು 5 ದಿವಸಗಳಿಂದ ಗುರುಗಳು ಫೋನ್ ಮಾಡಿ ಈ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕಂತೇಳಿ ಕೇಳಿದ್ರು. ಆಮೇಲೆ ದಯವಿಟ್ಟು ಸುಮ್ಮನೆ ಕೇಳಿದಂಥ ಸಂದರ್ಭದಲ್ಲಿ ಅವತ್ತು ಶುಕ್ರವಾರ ರಾತ್ರಿ ಇಲ್ಲಿ ಬಂದು ಎಲ್ಲ ಕೂತು ಒಂದು ಸರಳವಾಗಿ ಮಾಡೋದು ಅಂತೇಳಿ ಒಂದು ನಿರ್ಣಯಕ್ಕೆ ಬದಲಾಯಿತು. ಅದರಂತೆ ಈ ಕಾರ್ಯಕ್ರಮವನ್ನು ಸರಳವಾಗಿ ಮಾಡಬೇಕು ಅಂತೇಳಿ ನಿರ್ಣಯದಂತೆ ಎಲ್ಲ ರಾಜ್ಯದ ಸಮಾಜದ ಎಲ್ಲ ಮೂಲೆಗಳಿಂದ, ಜಿಲ್ಲೆಯಿಂದ, ತಾಲೂಕುಗಳಿಂದ ಎಲ್ರಿಗೂ ದೂರವಾಣಿ ಮುಖಾಂತರ ಕರೆಯನ್ನು ಮಾಡಿ ಇವತ್ತು ಇಷ್ಟು ಜನ ಬರಲಿಕ್ಕೆ ಸಾಧ್ಯವಾಯಿತು ಅಂತೇಳಿ ಹೇಳ್ತಾ, 2004ರಲ್ಲಿ ಮೊದಲಿಗೆ ಈ ಜಮೀನು ಪೂಜೆ ಮಾಡಲಾಯಿತು. ಆ ಜಮೀನು ಪೂಜೆ ಮಾಡಲಿಕ್ಕೆ ಕಾರಣೀಭೂತರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಖಂಡಿತ ಅವರಿಗೆ ನಾವು, ನಮ್ಮ ಕುಟುಂಬದವರು, ಸಮಸ್ತ ನಮ್ಮ ಸಮಾಜ ಯಾವತ್ತೂ ಮರಿಬಾರ್ದು ಅಂತೇಳಿ ಸಂದರ್ಭದಲ್ಲಿ ಹೇಳಿ ಇಚ್ಛೆ ಪಡ್ತೇನೆ. ಅವರು ಯಾರು ಅಲ್ಲ, ನಮ್ಮ ಎಸ್ ಕೆ ಬಸವರಾಜನ್ ಸರ್ ಅವರು. ಆವತ್ತು ಖಂಡಿತ ಬೆಂಗಳೂರಲ್ಲಿ ಒಂದು ಸಣ್ಣ ಸಭೆ ನಡೀತು. ಆ ಸಭೆಯಲ್ಲಿ ನಾನಿದ್ದೆ. ಇವತ್ತು ನಮ್ಮ ಸಮಾಜದ ಅಗ್ರಗಣ್ಯ ನಾಯಕರು ಇವತ್ತು ನಮ್ಮೊಂದಿಗೆ ಇಲ್ಲ. ಎ ಕೃಷ್ಣಪ್ಪನವರು ಇದ್ರು, ಅಷ್ಟೊತ್ತಿಗೆ ಮೇಡಮ್ ಅವರು ಅಲ್ಲಿಗೆ ಬಂದರು, ಸ್ವಾಮೀಜಿಗಳಿದ್ರು. ಸ್ವಾಮೀಜಿಗಳಾಗ್ತಾನೆ ಮಠದಲ್ಲಿ ಇದ್ದಂಥವ್ರನ್ನ ಗುರು ನಮ್ಮ ಬಸವರಾಜನ್ ಸರ್ ಅಲ್ಲಿ ಕರ್ಕೊಂಡು ಬಂದಿದ್ರು. ಕರ್ಕೊಂಡ್ಬಂದು ಸ್ವಾಮೀಜಿಗಳನ್ನ ಪರಿಚಯ ಜೊತೆಯಲ್ಲೇನೆ ಈ ಜಾಗ ಕೊಡ್ತೀನಿ ಅಂತೇಳಿ ಹಿಂದೆ ಮುಂದೆ ನೋಡಿದಿರ ಬೆಂಗಳೂರಲ್ಲಿ ಸಭೆಯಲ್ಲಿ ಹೇಳಿಬಿಟ್ಟು ಒಂದು ಸಣ್ಣ ಸಭೆ, ನಾವು 5 ಜನ ಇದ್ದಿದ್ದು, ಅವ್ರು ನಾನು ಇದ್ದೆ. ಏಕೃಷ್ಣಪ್ಪ ಒಂದೇ ಮಾತು ಕೇಳಿದ್ರು, ಸರಿ ಬಸವರಾಜನ್ ಅವರೇ, ನೀವೇನೋ ಗುರುಗಳನ್ನ ತಂದ್ಬಿಟ್ಟಿದ್ದೀರಾ, ಅದಕ್ಕೆ ಜಾಗ ಇಲ್ಲ ಅಂತ ಕೇಳಿದ್ರು ಅವರು. ಇಲ್ಲ, ಜಾಗ ನಾನು ಕೊಡ್ತೀನಿ ಅಂತ ಹೇಳಿದ್ರು. ನಮ್ಗೆಲ್ರಿಗೂ ಆಶ್ಚರ್ಯ, ಏನು ಗುರುಗಳು ಜೊತೆ ಜಾಗ ಎರಡೂ ಬರ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು. ಖಂಡಿತ ಕನಸಲ್ಲಿ ಅನ್ಕೊಂಡಿರ್ಲಿಲ್ಲ ನಾವು, ಈ ಸಮಾಜಕ್ಕೆ ಗುರು ಇಲ್ಲ, ಗುರಿ ಇಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಗುರು ಬೇಕು ಅಂತೇಳಿ ಆಸೆ ಇತ್ತು, ಆದರೆ ಹೇಗೆ ಅನ್ನೋದು ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ ಸಮಾಜದ ಗುರುಪೀಠ ಮತ್ತು ನಮ್ಮ ಸಮಾಜದಲ್ಲಿ ದಾರಿದೀಪವಾದಂಥವರು ಖಂಡಿತ ಯಾವತ್ತೂ ನಾವು ಅವ್ರನ್ನ ಮರಿಬಾರ್ದು ಅಂತೇಳಿ ನಿಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ತದನಂತರದಲ್ಲಿ 2004ರಲ್ಲಿ ಒಂದು ಪೂಜೆ ಆಯಿತು. ಇವತ್ತೇನು ಅಲ್ಲಿ PU ಕಾಲೇಜ್ ಇದೆಯೋ ಆ ಮೂಲೆಯಲ್ಲಿ, ಇವತ್ತೇನು ಅಲ್ಲಿ ಅಡುಗೆ ಮಾಡ್ತಿದ್ರು ಆ ಮೂಲೆಯಲ್ಲಿ ಮೇಲ್ಭಾಗದಲ್ಲಿ ನಾವೆಲ್ಲ ಸೇರಿ ಒಂದು ಶೀಟ್ ಹಾಕ್ಕೊಂಡು, ಗುರುಗಳಿರ್ಲಿಕ್ಕೆ ಒಂದು ಶೀಟ್ ಹಾಕ್ಕೊಂಡು ಒಂದು ಜಾಗರ ಮಾಡಿದ್ವಿ. ಗುರುಗಳು ಬಂದು ಅಲ್ಲಿ ಕೂತಂಥ ಸಂದರ್ಭದಲ್ಲಿ ಯಾವುದು ನಾನು ಅಧಿಕಾರಿಯಾಗಿದ್ದೆ. ಅಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅಧಿಕಾರಿಗಳು ನಾವೆಲ್ಲ ಸೇರಿಕೊಂಡು, ನಮ್ಮ ನೌಕರ ಸಂಘನ ಸೇರಿಕೊಂಡು ಬಂದು ಇದನ್ನು ಕಟ್ಟಬೇಕು ಅಂತೇಳಿ ನಿಶ್ಚಯ ಆಯಿತು. ಅಂಥ ಸಂದರ್ಭದಲ್ಲಿ ಇವತ್ತು ರಾಮಕೃಷ್ಣಪ್ಪನವರು ನಮ್ಮಲ್ಲಿ ಇಲ್ಲ, ನಮ್ಮ ಗೌರವಾಧ್ಯಕ್ಷರಾಗಿದ್ದರು ಅವರು ರಾಮಕೃಷ್ಣಪ್ಪನವರು. ಸಂಚಿತಯ್ಯನವರು ಇವತ್ತು ಗೊತ್ತಿದೆ ನಿಮಗೆ, BJNL ನಿಗಮದ ಅಗ್ರಗಣ್ಯ ಸ್ಥಾನದಲ್ಲಿದ್ದಾರೆ. ಅವರಿದ್ವಿ, MD ನರಸಿಂಹಮೂರ್ತಿ, ನಾನು, ಈ ಥರ ನಾವೆಲ್ಲ ಸೇರಿಕೊಂಡು ಇಲ್ಲಿ ಮಾಡಬೇಕು ಅಂತ ಹೇಳಿದಾಗ ಮೊದಲಿಗೆ ಈ ಜಾಗನ ರೆಡಿ ಮಾಡಬೇಕು ಅಂತೇಳಿ ಸರಿಸುಮಾರು 1 ತಿಂಗಳು ನಮ್ಮ ರವಿ ಮತ್ತು ಸಂಚಿತೆಯವರು ಈ ಜಾಗನ ಸಮತಟ್ಟು ಮಾಡಲಿಕ್ಕೆ ಒಂದೂವರೆ ತಿಂಗಳು ನಿಂತ್ಕೊಂಡು ಕೆಲಸ ಮಾಡಿದ್ರು. ಇವತ್ತು ಅವನ್ನೆಲ್ಲ ಮರೆಯೋದಿಲ್ಲ. ಆದರೆ ತದನಂತರದಲ್ಲಿ ನಮ್ಮ ಎ ಕೃಷ್ಣಪ್ಪನಾಜಿ ಅವ್ರ ಜೊತೆ ಮೀಟಿಂಗ್ ಮಾಡಿದಾಗ ಒಂದು ದಿನಾಂಕ ಫಿಕ್ಸ್ ಮಾಡಿಬಿಡ್ರಿ, ಇಲ್ಲಾಂದ್ರೆ ಮಠ ಕಟ್ಟಕ್ಕೆ ಆಗಲ್ಲ. ಆವತ್ತು ಆ ದಿನಾಂಕ 10/2/2008ರಲ್ಲಿ ಕಟ್ಟಡ ಪ್ರಾರಂಭವಾಯಿತು. ಖಂಡಿತ ಪ್ರಾರಂಭವಾಗಿ ಆವತ್ತಿಗೆ ಉದ್ಘಾಟನೆಗೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕು, ಸಾಹೇಬರು ಸ್ವಾಮೀಜಿಗಳ ಪಟ್ಟಾಭಿಷೇಕ ಮಾಡಬೇಕು ಅಂದಾಗ ಇಡೀ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರನ್ನೆಲ್ಲ ಕರೆಸಿ ಸರಿಸುಮಾರು 4 ಲಕ್ಷ ಜನಗಳನ್ನ ಕರ್ನಾಟಕ ರಾಜ್ಯದಾದ್ಯಂತ ಸರಿಸುಮಾರು 16,000 ಕಿಲೋಮೀಟರ್ ಏಕೃಷ್ಣಪ್ಪನವರು ಹೋಗಿ ಎಲ್ಲ ಕಡೆಯನ್ನು ಜನರನ್ನ ಕರ್ತರೋ ಕೆಲಸ ಮಾಡಿದ್ರು. ನಾವುಗಳು ತಯಾರಿ ನಡೆಸಿದ್ವಿ. ಅಂಥ ಸಂದರ್ಭದಲ್ಲಿ ಇಡೀ ಸಮಾಜ ಒಂದು ಕೈ ಜೋಡಿಸಿದ್ರು.
ಕೈ ಜೋಡಿಸಿ ಇವತ್ತು ನಾವು ಕೂತ್ಲಿಕ್ಕೆ ಒಂದು ಆಶ್ರಯ ಆಗಿದೆ. ಆ ನಿಟ್ಟಿನಲ್ಲಿ ನಾನೆಲ್ಲ ಕಡೆ ಹೋದಾಗ, ರಾಜ್ಯದಲ್ಲಿ ಪ್ರವಾಸ ಮಾಡಿದಾಗೆಲ್ಲ ಹೇಳ್ತೇನೆ, ನೀವು ಚಿತ್ರದುರ್ಗವನ್ನ ಕ್ರಾಸ್ ಮಾಡ್ಬೇಕಾದ್ರೆ ಒಂದ್ಸಲಿ ಮಠಕ್ಕೆ ಹೋಗಿ ಒಂದು ನಮಸ್ಕಾರ ಹಾಕೊಂಡು ಹೋಗ್ರಿ ಅಂತ ಹೇಳಿ. ಆ ಒಂದು ಪ್ರತೀತಿ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಅದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಮಾತ್ರ ಖಂಡಿತ ಮುಂದಿನ ದಿನಗಳಲ್ಲಿ ಸಮಾಜನ ಗಟ್ಟಿಯಾಗಿ ಕಟ್ಟಲಿಕ್ಕಾಗುತ್ತೆ. ಇವತ್ತು ನೀವೆಲ್ಲ ನೋಡಿರ್ತೀರ, ನಮ್ಮಲ್ಲಿ ನಾನೊಬ್ಬ ರಾಜ್ಯಾಧ್ಯಕ್ಷನಾಗಿ ನನಗೆ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಥರದ ಒತ್ತಡಗಳು ಬಂತು. ಚುನಾವಣೆ ಮುಖಾಂತರ ರಾಜ್ಯಾಧ್ಯಕ್ಷರಾಗಬೇಕು ಅಂತೇಳಿ ಎಲ್ಲರೂ ಹೇಳಿದಾಗ ಚುನಾವಣೆ ಮುಖಾಂತರ ಎಲ್ಲರೂ ಬಂದು ರಾಜ್ಯದಲ್ಲಿ ಇವತ್ತು ಬಂದಿರೋರು ಎಲ್ಲ ಸೇರಿ ಬಂದು ಮತ ಹಾಕಿ ಗೆಲ್ಸಿದ್ರಿ. ಅಂತ ಸಂದರ್ಭದಲ್ಲಿ ಒಂದು ಕಡೆ ಮತ, ಇನ್ನೊಂದು ಕಡೆ ಈ ಕಾಲೇಜ್ ಬಿಲ್ಡಿಂಗ್ ಹಾಗೆ ನಿಂತು ಹೋಗಿತ್ತು. ನಮ್ಮ ಆಂಜನೇಯರು ಸಾಹೇಬರು ಇದ್ರು, ಈ ಒಂದು 2-3 ವೇದಿಕೆಯಲ್ಲಿದ್ರು. ಮತ್ತೆ ಮೊದಲಿಗೆ ಧನ ಸಹಾಯ ಅವ್ರ ಕೈಯಿಂದ ಕೊಟ್ರು. ಇನ್ನ ಸಾಲ ವಾಪಸ್ ಕೊಟ್ಟಿಲ್ಲ ನನ್ನ ಭಾವಿಸ್ತೇನೆ. ಅವ್ರು ಕೊಟ್ಟಿದ್ದ ಸಾಲನ ನಾವು ವಾಪಸ್ ಕೊಟ್ಟಿಲ್ಲ. ನಮ್ದು ಹೇಗಿದೆ ನೋಡ್ರಿ, ನಮ್ಮ ಕರ್ಮ ಹೇಗಿದೆ. ಹಾಗಾಗಿ ಖಂಡಿತ ಆ ಋಣ ತೀರಿಸ್ತೇವೆ. ಆ ತಪ್ಪು ತಿಳಿಯೋದು ಬೇಕಾಗಿಲ್ಲ. ನಾವೆಲ್ಲ ಋಣ ತೀರಿಸುವಂತ ಕೆಲಸ ಮಾಡ್ಬೇಕು. ಯಾಕಂದ್ರೆ ಸಮಾಜ ಒಂದ್ಸಲಿ ಮಾತು ಕೊಟ್ರೆ ಖಂಡಿತ ಈ ಸಮಾಜ ಯಾವತ್ತೂ ನಾನು ಮಾತು ತಪ್ಪುವಂತ ಸಮಾಜ ಅಲ್ಲ. ನಿಮ್ಗೆಲ್ಲ ಗೊತ್ತೇ ಇತ್ತು, ಅದು ನಮ್ಗೆ ಜ್ಞಾಪಕ ಇದೆ. ಹೇಳ್ತೀವಿ ಸರ್ಕಾರದಿಂದ ಕೊಡೋದು ಬಿಟ್ಟು ನಾನು ನಿಮ್ಗೆ ವೈಯಕ್ತಿಕವಾಗಿ ಮಾತ್ರ ಮಾತಾಡ್ತಿದ್ದೇನೆ. ಸರ್ಕಾರದಿಂದ ಅವರು ಸಚಿವರಾದಂಥ ಸಂದರ್ಭದಲ್ಲಿ ನಾನೊಬ್ಬ ಹಿಂದುಳಿದ ವರ್ಗಗಳ ನಾಯಕರಾಗಿ ಅದನ್ನು ಯಾವತ್ತೂ ನೆನೆಸ್ಕೊಬೇಕು. ಯಾಕಂತ ಹೇಳಿದ್ರೆ ಎಷ್ಟು ಸಮಾಜಗಳಿಗೆ ಎಷ್ಟು ಅನುದಾನ ಹರಿದು ಬಂತು ಅಂತ ಹೇಳಿದ್ರೆ ಊಹಿಸ್ಲಿಕ್ಕೂ ಸಾಧ್ಯವಿಲ್ಲ. ಎಲ್ಲ ಸಮಾಜಗಳಿಗೂ ಆಸ್ತಿಗಳು ಮತ್ತೆ ಸಮುದಾಯ ಭವನಗಳು ಮತ್ತೆ ಮಠಗಳಿಗೆ ಅತಿ ಹೆಚ್ಚಿನ ಅನುದಾನ ಏನಾದರೂ ಹರಿದು ಬಂತು ಸಮಾಜ ಕಲ್ಯಾಣ ಇಲಾಖೆಯಿಂದ ಅಂತ ಹೇಳಿದ್ರೆ ನಮ್ಮ ಆಂಜನೇಯರು ಸಾಹೇಬರು ಸಮಾಜ ಕಲ್ಯಾಣ ಸಚಿವರಾಗಿದ್ದಾರೆ ಅಂತೇಳಿ ನಾವ್ಯಾರು ಹಿಂದುಳಿದವರಾಗಲಿ ದಲಿತರಾಗಲಿ ಯಾರು ಮರೆಯೋಗಿಲ್ಲ. ಯಾಕಂದ್ರೆ ನಾನು ಹೇಳ್ತಾ ಇರೋದು ಅಂಕಿಅಂಶಗಳನ್ನ ಇಲಾಖೆಯಲ್ಲಿ ಹೋಗಿ ನೀವು ತಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅಂಕಿಅಂಶಗಳು ಇಲಾಖೆಯಲ್ಲಿ ತಗೊಂಡ್ರೆ ಅರ್ಥ ಆಗುತ್ತೆ. ಅದೇ ಇಲಾಖೆಯಲ್ಲಿ ನಾನು ಕೆಲಸ ಮಾಡಿದನು. ಆಗಿಂದಾಗಲೇ ಈಗಿರುವಂಥ ಅಧಿಕಾರಿಗಳು ಸಂಪರ್ಕದಲ್ಲಿ ಮಾತಾಡಿದ ಸಂದರ್ಭದಲ್ಲಿ ಹೇಳ್ತಾನೆ, ಇವತ್ತು ನಾವುಗಳು ಒಂದಷ್ಟು ನಿರ್ಣಯಗಳು ಕೈಗೊಳ್ಳೋದಕ್ಕೆ ಅದೇ ಕಾರಣ ಆಗಿದೆ. ಯಾಕಂದ್ರೆ ಹಿಂದೆ ನಾವು ಹೆಚ್ಚು ಸಂಖ್ಯೆಯಲ್ಲಿ ಹೋಗಿ ಮುಖ್ಯಮಂತ್ರಿಗಳನ್ನ, ಸಂಬಂಧಪಟ್ಟ ಸಚಿವರನ್ನ ಮಠಕ್ಕೆ ಮತ್ತೆ ನಮ್ಮ ಸಮಾಜದ ಕಟ್ಟಡಗಳು ಏನು ಇವತ್ತು ರಾಜ್ಯದಲ್ಲಿ ನೀವೆಲ್ಲ ನನಗೆ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ರಿ. ಎಲ್ಲ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ನೀವು ಶಾಸಕರಾದ್ರಿ, ಅಧ್ಯಕ್ಷರಾದ್ರಿ, ಸರ್ಕಾರ ಇದು ₹1 ಅನುದಾನ ಕೊಡಲಿಲ್ಲ ಅಂತೇಳಿ ಹೇಳ್ತೀರಾ. ಹರಿಹರದವರು ಈಗಲೂ ಸಹ ಫೈಲ್ ಪೆಂಡಿಂಗ್ ಇಂದ 20 ಲಕ್ಷ ಬರಬೇಕು ಅಂತ ಹೇಳಿ ಹಿಂದೆ ಪರಿಸ್ಥಿತಿ ಈಗಲೂ ಹೇಳಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ನನ್ನ ಸಮಾಜಕ್ಕೆ ರಾಜ್ಯ ಸಂಘ ಇರ್ಬೋದು ಅಥವಾ ಎಲ್ಲ ಜಿಲ್ಲಾ ಸಂಘಗಳಿರ್ಬೋದು, ತಾಲೂಕು ಸಂಘಗಳಿರ್ಬೋದು, ಏನು ಎ ಕೃಷ್ಣಪ್ಪನವ್ರ ಕಾಲದಲ್ಲಿ ಅರ್ಧದಲ್ಲಿ ಮುಕ್ಕಾಲಲ್ಲಿ ನಿಂತಿದ್ದಾವೆ. ಸುಣ್ಣ ಬಣ್ಣ ಬಣ್ಣಲಿಕ್ಕೂ ಸಹ ನಾವು ಹಿಂದೆ 5 ವರ್ಷದಲ್ಲಿ ಆಗಲಿಲ್ಲ. ಸರ್ಕಾರದಿಂದ ₹1 ನಮ್ಮ ಬಿಡುಗಡೆ ಆಗಿಲ್ಲ. ಸರಿಸುಮಾರು 32 ಕೋಟಿ ರೂಪಾಯಿ ಪ್ರಸ್ತಾವನೆ ಇಟ್ಟಿದ್ವಿ ಇಡೀ ರಾಜ್ಯದಲ್ಲಿ, ಎಲ್ಲೂ ಬರಲಿಲ್ಲ. ಅಂತ ಸಂದರ್ಭದಲ್ಲಿ ಆ ನೋವು ಬಂದಿತ್ತು. ಅದ್ರ ಜೊತೆಯಲ್ಲಿ ನಾವು ಆನ್ ಫಾರ್ ವಿತ್ SC/ST ಕೊಡುವಂತ ಸಮಾನಾಂತರ ಸವಲತ್ತನ್ನ 2012ರಲ್ಲಿ ತೆಗೆದಾಗ ಅದನ್ನ ಯಥಾವತ್ತಾಗಿ ಮುಖ್ಯಮಂತ್ರಿಗಳ ಸಂಬಂಧಪಟ್ಟ ಸಚಿವರ ಹತ್ರ ಹೇಳಿದ್ರು. ನಾವು ನೇರ ಪ್ರಸ್ತಾವವಾಗಿದ್ವಿ. ಏನಂತ ಹೇಳಿದ್ರೆ, ನಿಮ್ ಲೆಕ್ಕ ಏನು? ನಿಮ್ ಲೆಕ್ಕ ಕರ್ನಾಟಕ ರಾಜ್ಯದಲ್ಲಿ ಇರುವಂತ ಪ್ರವರ್ಗ 1ರಲ್ಲಿರುವಂತ ಎಲ್ಲ ಜಾತಿಗಳನ್ನು ಕರ್ನಾಟಕ ರಾಜ್ಯದ ಸಾಕ್ಷರತೆಯನ್ನ ಮೀರಿ ಶೈಕ್ಷಣಿಕವಾಗಿ ಬೆಳೆದೋಗ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ನಿಮ್ಗೆ ಕೊಟ್ಟಿರೋ ಸವಲತ್ತನ್ನ ವಾಪಸ್ ತೆಗಿಬೇಕು ಅನ್ನೋ ಅರ್ಥನ ಅಂತೇಳಿ ನಾನು ಕೇಳಿದ್ದೇನೆ. ನಾನು ಶೈಕ್ಷಣಿಕ ಇದ್ದಂತ ನಮ್ಮ ಸವಲತ್ತನ್ನು ವಾಪಸ್ ತೆಗೆದು ಆನ್ ಫಾರ್ ವಿತ್ SC/ST ಇದ್ದಂತ ಶುಲ್ಕ ವಿನಾಯಿತಿಯನ್ನು ವಾಪಸ್ ತೆಗೆದು ಆ ವಿಚಾರವಾಗಿ ಇಡೀ ರಾಜ್ಯದಲ್ಲಿ ಪ್ರವರ್ಗವನ್ನು ಮಾಡ್ಕೊಂಡು ಹೋಗಿ ನಾವು ಎಲ್ಲ ಕಡೆ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಅಂತಿಮವಾಗಿ ನಾವು ಫಲ ಕೊಡ್ಲಿಲ್ಲ, ನಮ್ಗೆ ಫಲ ಆಗ್ಲಿಲ್ಲ. ಅಂತ ಸಂದರ್ಭದಲ್ಲಿ ತುಂಬಾ ನೋವಾಯ್ತು ನಮ್ಗೆ. ಅದೊಂದು ಎರಡನೇ ವಿಚಾರ. ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಾಕಷ್ಟು ಜನ ಬಳ್ಳಾರಿಯಿಂದ ಎಲ್ಲ ಕಡೆಯಿಂದ ಜಿಲ್ಲೆಯಿಂದ ಪದಾಧಿಕಾರಿಗಳು ಬಂದಿದ್ದಾರೆ. ನಿಮ್ಮ ಮುಖ ನೋಡಿದಾಗ ನಾನು ಅದು ಹೇಳಲೇಬೇಕು. ಇಲ್ಲಾಂದ್ರೆ ನನಗೆ ನೀವು ಪ್ರಶ್ನೆ ಮಾಡ್ತೀನಿ, ಏನ್ರಿ ಅಧ್ಯಕ್ಷ ನಿಮ್ಗೇನು ₹1 ಅನುದಾನ ಬಿಡುಗಡೆ ಮಾಡ್ಲಿಕ್ಕಾಗಿಲ್ಲ ಯಾಕೆ ಅಂತ. ಸರಿಯಾದ ಫೋರಂ ಸಿಕ್ಕಿರಲಿಲ್ಲ ನಾನು ಹೇಳಿ. ಹಾಗಾಗಿ ಇವತ್ತು ಆಲ್ ಇಂಡಿಯಾ ಯಾದವ ಮಹಾಸಭಾ 2024ಕ್ಕೆ 100 ವರ್ಷ ಪೂರೈಸ್ತಾ ಇದೆ. ಕರ್ನಾಟಕ ರಾಜ್ಯ ಯಾದವ ಸಂಘ 2004ಕ್ಕೆ 100 ವರ್ಷ ಪೂರೈಸುವಂತ ಕರ್ನಾಟಕ ರಾಜ್ಯದಲ್ಲಿ ಮತ್ತೆ ಭಾರತದಲ್ಲಿ ಯಾವುದಾದ್ರೂ ಒಂದು ಸಂಘ ಇದೆ ಅಂತ ಹೇಳಿದ್ರೆ ಅದು ನಿಮ್ಮ ಸಂಘ, ನಿಮ್ಮ ಸಮಾಜದ ಸಂಘ 100 ವರ್ಷ ಪೂರೈಸಿರುವಂತ ಏಕೈಕ ಸಂಘ ಇವತ್ತು ರಾಷ್ಟ್ರದಲ್ಲಿ. ಹಾಗಾಗಿ ಇವತ್ತು ನಾವು ಭೋಪಾಲಲ್ಲಿ 17, 18, 19ಕ್ಕೆ ರಾಷ್ಟ್ರ ಮಟ್ಟದಲ್ಲೆಲ್ಲ ಕೂತು ದೊಡ್ಡ ಮಟ್ಟದಲ್ಲಿ ಎಲ್ಲಿ ಸಮಾವೇಶ ಮಾಡಬೇಕು 100 ವರ್ಷದ ಅಂತೇಳಿ ಚಿಂತನೆ ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ನಾವು ಸಹ ನಮ್ಮ ಸಮಾಜದ ಎಲ್ಲ ಜಿಲ್ಲಾ ತಾಲೂಕು ಪದಾಧಿಕಾರಿಗಳಲ್ಲಿ ಮನವಿ ಮಾಡ್ತಿದ್ದೇನೆ,
ನಾವುಗಳು ಸಹ 100 ವರ್ಷದ ಕಾರ್ಯಕ್ರಮನ ಅದ್ದೂರಿಯಾಗಿ ಮಾಡಬೇಕು. ಅದಕ್ಕೆ ಈ ಕಾರ್ಯಕ್ರಮ ಪೂರ್ವಭಾವಿ ಕಾರ್ಯಕ್ರಮ ಅಂತ ತಿಳ್ಕೊಳ್ರಿ. ಹಿಂದೆ ನಮ್ಮ ಮಹಾನ್ ನಾಯಕರಾದ ಜಯಕೃಷ್ಣಪ್ಪನವರು ಇದ್ದಾಗ ನಾವು 4 ಬಾರಿ ಇವತ್ತು ರಾಜ್ಯದಲ್ಲಿ ಸಮಾವೇಶ ಮಾಡಿ ನಮ್ಮ ಸಮಾಜ ಇಲ್ಲಿ ಅಂತೇಳಿ ಗುರುತು ಮಾಡಿ ನಮ್ಮ ಗಟ್ಟಿತನನ ತೋರಿಸಿದ್ವಿ. ಆದರೆ ಇವತ್ತು ಮತ್ತೊಮ್ಮೆ ನಮ್ಮ ಗಟ್ಟಿತನನ ಪ್ರದರ್ಶನ ಮಾಡುವಂತಹ ಸಮಯ ನಮ್ಮ ಮುಂದೆ ಇದೆ. ಯಾಕಂದ್ರೆ ಅದನ್ನು ಮಾಡಿಲ್ಲ ಅಂದ್ರೆ ನಾನು ಹೇಳ್ತಿದ್ದೆ ನಿಮ್ಗೆಲ್ಲ ಬಂದಾಗ, ಎಲ್ಲ ಕಡೆ ಬಂದಾಗ ಹೇಳ್ತಿದ್ದೆ, ನಿಮ್ಗೆ ಯಾವ ಪಕ್ಷಗಳು ನಿಮ್ಮನ್ನ ಕಾಪಾಡ್ಕೊಂಡು ಬಂದಿದ್ದೇವೆ, ಅದರಿಂದ ಯಾವುದೇ ಕಾರಣಕ್ಕೂ ಹೊರಗಡೆ ಬರಬೇಡ್ರಿ ಅಂತ ಹೇಳಿದ್ದೆ. ಈಗ ಸುನೀಲ್ ಪೂಜಾರಿ ಇದ್ದಾರೆ, ಅವ್ರಿಗೆ ನೇರಿಗೆ ಹೇಳ್ತಿದ್ದೆ. ಅವ್ರು ಕೇಳಿದಾಗ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಹೇಳಿದೆ, ಬೆಳಗಾವಲ್ಲಿ ಅಣಬರ ಸಮಾಜದ ನಾಯಕರುಗಳಿದ್ದಾರೆ, ನಮ್ಮ ಶೀತಲ್ ಮಂಡ ಇದ್ದಾವೆ, ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯನೇ ಆದಂತ ಅಕ್ಕ ಈ ಕಡೆನೆ ಬಂದಿದ್ದೆ, ಈ ಕಡೆ ನಮ್ಮ ಜಯಮ್ಮ ಬಾಲರಾಜ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ವೇದಿಕೆಗೆ ಗೌರವಪೂರ್ವಕವಾಗಿ ಸ್ವಾಗತದೊಂದಿಗೆ ಬರ್ಮಾಡ್ಕೊಡ್ತಾ ಇದ್ದೇನೆ.